ಚಾನಲಲ್ಲಿ ಅವರು ದರ್ಶನ್ ಕುರಿತಾಗಿ ಹೇಳೋ ಒಂದು ವಿಚಾರಗಳಿಗೆ, ಓದೋ ಸುದ್ದಿಗಳಿಗೆ ಕೆಟ್ಟಕ್ಕೊಳಗಾಗಿ ನೀವು ಕಮೆಂಟ್ ಮಾಡ್ತಾ ಇದ್ದೀರಲ್ವಾ? ಅವರ ತಾಯಿನ, ಅವರ ಹೆಂಡ್ತಿನ, ಅವರ ಅಕ್ಕನ ಎಲ್ಲರನ್ನೂ ಕರೆದು ಕೆಟ್ಟಕ್ಕೊಳಗಾಗಿ ನೀವು ಮೆಸೇಜ್ ಮಾಡ್ತಿದ್ರಲ್ಲ, ಹಾಗಾದ್ರೆ ನೀವು ಮಾಡ್ತಾ ಇರೋದು ಸರಿನಾ? ನಿಮಗೂ ಹಾಗಾದ್ರೆ ಇದೇ ಶಿಕ್ಷೆ ಕೊಡಬಹುದಾ? ಹಾಗಾದರೆ ನಾಳೆ ನಿಮ್ಮ ನಂಬರು ಬರಬಹುದು, ಪೊಲೀಸರು ಹಿಡಿಲೇಬೇಕು ಅಂತ ಸೈಬರ್ ಕ್ರೈಮ್ ಅವ್ರ ತಲೆ ಕೆಡಿಸ್ಕೊಂಡ್ರೆ ನೀವು ಯಾವ ಫೇಕ್ ಅಕೌಂಟಿಂದ ಮಾಡಿ, ಮತ್ತೊಂದು ಮಾಡಿ, ಎಲ್ಲಾದರೂ ಮಾಡಿ, ಜಾಸ್ತಿ ಹೊತ್ತು ಬೇಕಾಗಲ್ಲ. ಅವನಾಯಿತು, ಅವನ ಫ್ಯಾಮಿಲಿ ಆಯಿತು, ಅವ್ನ ಹೆಂಡತಿ ಮಕ್ಕಳು ನೋಡ್ಕೊಂಡು ಇರಬೇಕಿತ್ತು. ಸೊ ಇವಾಗಲೂ ಕೂಡ ಅದೇ ರೀತಿ ಕಮೆಂಟ್ ಮಾಡಿರೋರಿಗೂ ಅದನ್ನೇ ಹೇಳ್ತಾ ಇರೋದು ನಾನು. ಏನು ಕಮೆಂಟ್ ಮಾಡ್ತಾ ಇದ್ದೀರಲ್ಲ ಕೆಳಗಡೆ ಕೆಟ್ಟ ಕೊಳಕ ಕಮೆಂಟು, ದಯವಿಟ್ಟು ಒಂದು ಸಲ ಯೋಚನೆ ಮಾಡಿ, ನಿಮಗೆ ಅವಶ್ಯಕತೆ ಇದೆಯಾ? ಇದು ಯಾವುದೋ ವಿಚಾರ, ಇನ್ನೊಬ್ರು ಯಾರೋ ವಿಚಾರಕ್ಕೆ ನೀವು ಯಾಕ್ರಿ ನಿಮ್ಮ ಲೈಫ್ನ ಅಥವಾ ನಿಮ್ಮ ಒಂದು ಪಾಸಿಟಿವ್ ಮೆಂಟಾಲಿಟಿನ ಹಾಳು ಮಾಡ್ಕೊತೀರಾ? ನಿಮ್ಮ ಮಾನಸಿಕ ನೆಮ್ಮದಿನ ಯಾಕೆ ಹಾಳು ಮಾಡ್ಕೊತೀರಾ? ನೋಡಿ, ನೀವು ಅವ್ರು ಓದ್ತಾ ಇರೋದು, ಅವ್ರು ಹೇಳಿರೋ ಸುದ್ದಿ ಇಷ್ಟ ಆಗಿಲ್ವಾ, ಇಗ್ನೋರ್ ಮಾಡಿ ಬಿಸಾಕಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸಂದೀಪ್ ಕುಮಾರ್. ಇತ್ತೀಚೆಗೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ದರ್ಶನ್ ಕುರಿತ ಸಾಕಷ್ಟು ಒಂದು ವಿಚಾರಗಳು ಅಂತ ಅಂದರೆ ಒಂದು ನ್ಯೂಸ್ ಚಾನಲ್ ವೀಡಿಯೋಗಳು, ಮತ್ತೊಂದು ಮಗದನ್ನ ಅದರದ್ದೆಲ್ಲ ಕಮೆಂಟ್ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು. ಸಾಕಷ್ಟು ಜನ, ಅದರಲ್ಲಿ ಕೆಲವೊಬ್ಬರು ದರ್ಶನ್ ಅಭಿಮಾನಿಗಳು ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು, ಅವನು ಆ ರೀತಿಯ ಒಂದು ಅಶ್ಲೀಲವಾದ ಮೆಸೇಜ್ಗಳನ್ನ ಕಳಿಸಿದ್ದು ತಪ್ಪು, ಕಮೆಂಟ್ನ ಹಾಕಿರೋದು ತಪ್ಪು, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಈ ರೀತಿಯ ಕಮೆಂಟ್ ಮಾಡಿದರೆ ನೀವು ಸುಮ್ಮನಿರ್ತಿದ್ರಾ? ನಿಮಗೆ ಕೋಪ ಬರ್ತಾ ಇರಲಿಲ್ವಾ? ಹೊಡಿಬೇಕು ಅನ್ನಿಸ್ತಾ ಇರಲಿಲ್ವಾ? ಈ ಪ್ರಶ್ನೆಗಳನ್ನೆಲ್ಲ ದಿನನಿತ್ಯ ಕೇಳ್ತಾ ಇದ್ರು. ಬಟ್ ನಾನು ಹೇಳೋದು, ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದು ತಪ್ಪೇ, ಆ್ಯಂಡ್ ಅವನಿಗೆ ಕೊಟ್ಟಿರೋ ಶಿಕ್ಷೆ ಮಾತ್ರ ಅದಲ್ಲ, ಅದಾಗಬಾರ್ದಿತ್ತು, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಆದರೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಕಮೆಂಟ್ ಮಾಡಿರೋದು ತಪ್ಪು ಅಂತ ಹೇಳೋರು, ಅದನ್ನು ಇದು ಮಾಡ್ಕೊಳ್ಳೋರು, ಹಾಗಾದ್ರೆ ನೀವೇನು ಮಾಡ್ತಾ ಇದ್ದೀರಾ? ಯಾವುದೋ ಒಬ್ಬ ಆ್ಯಂಕರ್ಗೆ ಚಾನಲಲ್ಲಿ ಅವರು ದರ್ಶನ್ ಕುರಿತಾಗಿ ಹೇಳೋ ಒಂದು ವಿಚಾರಗಳಿಗೆ, ಓದೋ ಸುದ್ದಿಗಳಿಗೆ ಕೆಟ್ಟಕ್ಕೊಳಗಾಗಿ ನೀವು ಕಮೆಂಟ್ ಮಾಡ್ತಾ ಇದ್ದೀರಲ್ವಾ? ಅವರ ತಾಯಿನ, ಅವರ ಹೆಂಡ್ತಿನ, ಅವರ ಅಕ್ಕನ ಎಲ್ಲರನ್ನೂ ಕರೆದು ಕೆಟ್ಟಕ್ಕೊಳಗಾಗಿ ನೀವು ಮೆಸೇಜ್ ಮಾಡ್ತಿದ್ರಲ್ಲ, ಹಾಗಾದ್ರೆ ನೀವು ಮಾಡ್ತಾ ಇರೋದು ಸರಿನಾ? ನಿಮಗೂ ಹಾಗಾದ್ರೆ ಇದೇ ಶಿಕ್ಷೆ ಕೊಡಬಹುದಾ? ಹಾಗಾದರೆ ರೇಣುಕಾ ಸ್ವಾಮಿಗೆ ಏನು ಶಿಕ್ಷೆ ಕೊಟ್ಟರು ನಿಮ್ಮ ದರ್ಶನ್ ಹಾಗೂ ಎಲ್ಲರೂ ಸೇರಿಕೊಂಡು, ಸೊ ನಿಮಗೂ ಇದೇ ಶಿಕ್ಷೆ ಕೊಡಬಹುದಾ? ಹಾಗಾದರೆ ಎಲ್ಲೋ ಕೂತ್ಕೊಂಡು, ಎಲ್ಲೋ ಕೈಯಲ್ಲಿ ಮೊಬೈಲ್ ಇದೆ, ಅಕೌಂಟ್ ಇದೆ, ನಾನು ಏನು ಬೇಕಾದ್ರೆ ಮಾಡ್ತೀನಿ, ಆಗಲ್ಲ ಸರ್. ಜಸ್ಟ್ ಇಮ್ಯಾಜಿನ್, ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಮನೇಲಿ ಕೆಲಸಕ್ಕಿದ್ದಂಥ ಒಬ್ಬ ಹುಡುಗ, ಸಾಮಾನ್ಯ ಹುಡುಗ ಪವನ್ ಅನ್ನೋನೇ ಯಾವುದೋ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲೋ ಕಮೆಂಟ್ ಮಾಡ್ತಾ ಇದ್ದಂಥ ಒಬ್ಬ ರೇಣುಕಾ ಸ್ವಾಮಿನ ಟ್ರ್ಯಾಪ್ ಮಾಡಿ ಎತ್ತಾಕೊಂಡ್ಬರ್ತಾರೆ ಅಂತ ಅಂದರೆ ನಾಳೆ ನಿಮ್ಮ ನಂಬರು ಬರಬಹುದು, ಪೊಲೀಸರು ಹಿಡಿಲೇಬೇಕು ಅಂತ ಸೈಬರ್ ಕ್ರೈಮ್ ಅವ್ರ ತಲೆ ಕೆಡಿಸ್ಕೊಂಡ್ರೆ ನೀವು ಯಾವ ಫೇಕ್ ಅಕೌಂಟಿಂದ ಮಾಡಿ, ಮತ್ತೊಂದು ಮಾಡಿ, ಎಲ್ಲಾದರೂ ಮಾಡಿ, ಜಾಸ್ತಿ ಹೊತ್ತು ಬೇಕಾಗಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾನ ಪ್ರತಿಯೊಂದು ವಿಚಾರಗಳಲ್ಲಿ ವೈಯಕ್ತಿಕವಾಗಿ ತೊಗೊಳಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ಅಂದರೆ ಎಸ್ಪೆಷಲಿ ಕೆಲವೊಂದು ದರ್ಶನ್ ಅಭಿಮಾನಿಗಳು, ಹಿಂದೆ ಒಂದು ಜಗ್ಗೇಶ್ ಅವರ ವಿಚಾರದಲ್ಲಿ ಗಮನಿಸ್ತಾ ಹೋದರೆ, ಜಗ್ಗೇಶ್ ಅವರು ಎಲ್ಲೋ ಒಂದು ಕಡೆ ಈ ಥರ ಒಂದು ಆಡಿಯೋದಲ್ಲಿ ಈ ಥರ ವಿಚಾರ ಬಂದಿತ್ತು ಅನ್ನೋ ಕಾರಣಕ್ಕೆ ಅಭಿಮಾನಿಗಳನ್ನ ಸೇರಿ ಒಂದು ಕಡೆ ಕೂರಿಸಿ ಅವ್ರ ಕಡೆಯಿಂದ ಸಾರಿ ಕೇಳ್ತಾರೆ. ಒಬ್ಬ ಹಿರಿಯ ನಟನ ನಡೆಸ್ಕೊಳ್ಳೋ ರೀತಿ ಅದಾಗಿರಲಿಲ್ಲ. ಅದಾದಮೇಲೆ ಅಲ್ಲೆಲ್ಲೋ ನಾರ್ತ್ ಕರ್ನಾಟಕದಲ್ಲಿ ಯಾರೋ ಒಬ್ಬರು ರಾಜಕಾರಣಿಗೂ ಇದೇ ರೀತಿ ಅವರ ಅಭಿಮಾನಿಗಳೆಲ್ಲ ಹೋಗಿ ಹಿಂಸೆ ಕೊಟ್ಟಿದ್ರು, ತೊಂದರೆ ಕೊಟ್ಟಿದ್ರು ಅನ್ನೋ ಮಾತುಗಳು ಕೇಳ್ತಿದ್ವಿ. ಅದಾದಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಕೆಟ್ಟಕ್ಕೊಳಕಾಗಿ ಕಮೆಂಟ್ಗಳನ್ನ ಮಾಡಿದ್ರು. ಯಾರು ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಕೆಟ್ಟಕ್ಕೊಳಕ ಕಮೆಂಟ್ಗಳು ಮಾಡಿದ್ರು. ಬೇರೆ ಬೇರೆ ನಟನ ವಿರುದ್ಧ ಕೆಟ್ಟ ಟ್ರೋಲ್ಗಳು ಮಾಡಿದ್ರು, ಪೋಸ್ಟ್ಗಳು ಮಾಡಿದ್ರು, ಎಲ್ಲ ಮಾಡಿದ್ರು. ಇದನ್ನೆಲ್ಲ ಅವತ್ತು ಮಾಡಿದಾಗಲೇ ಇದು ತಪ್ಪು, ಮಾಡಬೇಡಿ ಅಂತ ಹೇಳಿದಿದ್ರೆ ಇವತ್ತು ಆ ರೇಣುಕಾ ಸ್ವಾಮಿ ಮೆಸೇಜೋ ಕಮೆಂಟೋ ಮಾಡ್ತಿರ್ಲಿಲ್ಲ. ಮಾಡಿದಾಗ ಹೌದು ಸರಿ ಮಾಡಿ, ಏನಿಲ್ಲ ನಾವೆಲ್ಲ ಕೌಂಟ್ರು ವಾಪಸ್ ಕೊಡ್ತೀವಿ ಅಂತ ನೀವು ಹೇಳಿದಕ್ಕೆ ಅವರು ಅದನ್ನೇ ಸರಿ ಅಂದ್ಕೊಂಡು ಮಾಡ್ತಾ ಹೋದರು. ಆ್ಯಂಡ್ ರೇಣುಕಾ ಸ್ವಾಮಿ ಕೂಡ ಅವನ ಒಂದು ಮನೆ ವಿಷಯಕ್ಕೋ ಇನ್ನೊಂದು ವಿಷಯಕ್ಕೋ ಅವನು ಕಮೆಂಟ್ ಮಾಡಿಲ್ಲ ಅಥವಾ ಮೆಸೇಜ್ ಮಾಡಿಲ್ಲ.
ಅಲ್ಲೂ ಕೂಡ ಅವನು ನಮ್ಮ ಅಣ್ಣ ಅತ್ತಿಗೆ ಮಧ್ಯದಲ್ಲಿ ನೀನೇನಕ್ಕೆ ಬರ್ತೀಯ, ಮತ್ತೊಂದು ಮಗದೊಂದು ಅದು ಇದು ಯುವರ್ ಡ್ಯಾಶ್ ಗೀಶ್ ಅಂತ ಏನೋ ಒಂದು ಮಾಡಿದ್ದಾನೆ. ಏನಕ್ಕೆ ಅವ್ನು ಫಸ್ಟ್ ಆಫ್ ಆಲ್ ಯೋಚನೆ ಮಾಡ್ತಿದ್ರೆ ಅವನಿಗೆ ಏನಕ್ಕೆ ಬೇಕಿತ್ತು ಈ ವಿಷಯ? ಅವನಾಯಿತು, ಅವ್ನ ಫ್ಯಾಮಿಲಿ ಆಯಿತು, ಅವ್ನ ಹೆಂಡತಿ ಮಕ್ಕಳು ನೋಡ್ಕೊಂಡು ಇರಬೇಕಿತ್ತು. ಸೊ ಇವಾಗಲೂ ಕೂಡ ಅದೇ ರೀತಿ ಕಮೆಂಟ್ ಮಾಡಿರೋರಿಗೂ ಅದನ್ನೇ ಹೇಳ್ತಾ ಇರೋದು ನಾನು. ಏನು ಕಮೆಂಟ್ ಮಾಡ್ತಾ ಇದ್ದೀರಲ್ಲ ಕೆಳಗಡೆ ಕೆಟ್ಟ ಕೊಳಕ ಕಮೆಂಟು, ದಯವಿಟ್ಟು ಒಂದು ಸಲ ಯೋಚನೆ ಮಾಡಿ, ನಿಮಗೆ ಅವಶ್ಯಕತೆ ಇದೆಯಾ? ಇದು ಬೇಕಾ ನಿಮಗಿದು? ಯಾಕಂದರೆ ನಾರ್ಮಲಾಗಿ ಬೆಳಗಿಂದ ಸಂಜೆ ತನಕ ಕೆಲಸ ಹರಿಯೋ ಥರ ಇದ್ದರೆ, ಕಮಿಟ್ಮೆಂಟು, ಜವಾಬ್ದಾರಿ, ಅಯ್ಯೋ ನಾನು ಮನೆಗೆ ಅದು ಮಾಡಬೇಕು, ಅಯ್ಯೋ ಈ ಸಾಲ ತೀರಿಸಬೇಕು, ಈ EMI ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಮಕ್ಕಳದು ಅದು ಇದು, ನನ್ನ ಜೀವನ, ನಂದೊಂದು ಕನಸು, ಇದೆಲ್ಲ ಇದ್ದರೆ ಈ ರೀತಿಯ ಒಂದು ಜವಾಬ್ದಾರಿ ಇರೋನು ಯಾರು ಕೂಡ ಆ ರೀತಿ ಕೆಟ್ಟ ಕೊಳಕ ಕಮೆಂಟ್ ಹಾಕೋಕ್ಕೆ ಹೋಗಲ್ಲ ರೀ. ಅವನಿಗೆ ಅಷ್ಟು ಟೈಮು ಇರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ. ಹೌದು, ವಿಷಯ ತಿಳ್ಕೊಂಡೆ, ನೋಡಿದೆ, ಇದು ಸರಿನಾ ತಪ್ಪ, ಅವನೊಂದು ಅನಲೈಸ್ ಮಾಡ್ತಾನೆ. ಸರಿ ಅಂದರೆ ಅವನಿಗೆ ಸರಿ ಅನ್ಸಿದ್ರೆ ಸರಿ ಅಂತಾನೆ, ತಪ್ಪು ಅಂದರೆ ತಪ್ಪು ಅಂತಾನೆ. ನೀವಲ್ಲಿ ಹೋಗಿ ಟೈಮ್ ಕೊಟ್ಟು ಅಲ್ಲೊಂದು ಕೆಡ್ದಾಗ ಕಮೆಂಟ್ ಆಗಿ ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ನಿಮಗೆ? ಎಸ್, ನಿಮ್ಗೆ ತಪ್ಪು ಅನಿಸಿದರೆ ಹೇಳಿ, ಕಮೆಂಟ್ ಮಾಡೋ ಅಧಿಕಾರ ನಿಮಗಿದೆ. ಬಟ್ ಆದರೆ ಯಾವ ರೀತಿ ಕಮೆಂಟ್ ಮಾಡಬೇಕು, ಯಾವ ರೀತಿ ಪದ ಬಳಕೆ ಮಾಡಬೇಕು? ಅಲ್ಲೋಗಿ ನೀವು ಇನ್ನೊಬ್ರಿಗೆ ಸೂ ಬೋ ಅಂತೆಲ್ಲ ಬೈದು, ಅಮ್ಮ ಅಕ್ಕ ಅಂತೆಲ್ಲ ಬೈಯೋದ್ರಿಂದ ಏನಾಗುತ್ತೆ? ಇವತ್ತು ಕೇಳ್ತಿರಲ್ವಾ, ನಿಮ್ಮನೆ ಹೆಣ್ಮಕ್ಳಿಗೆ ಅವ್ನು ಕಳಿಸಿದ್ರೆ ಮೆಸೇಜ್ ಸುಮ್ಮನೆ ಇರ್ತಿದ್ರಾ ಅಂತ. ಅದೇ ನಿಮ್ಮನೆ ಹೆಣ್ಮಕ್ಳಿಗೆ ಇದೇ ಥರ ಅಮ್ಮ ಅಕ್ಕ ಅಂತ ಬೈದ್ರೆ ಸುಮ್ಮನೆ ಇರ್ತೀರಾ ನೀವು? ಯಾಕೆ ನಿಮಗೂ ಇರ್ತಾರೆ ತಾನೆ ತಾಯಿ ತಂಗಿ ಅಕ್ಕ ಎಲ್ಲ. ಏನದು ಒಂದಲ್ಲ ಎರಡಲ್ಲ, ನಾನು ಆ್ಯಕ್ಚುಲಿ ಒಂದು 2 ಡೇಸಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು. ಕೆಲವೊಂದು ಖಾಸಗಿ ಚಾನಲ್ಗಳ ಬಗ್ಗೆ ನಾನು ಹೇಳ್ತದ್ದು, ಅವ್ರ ಚಾನಲ್ ಪೇಜ್ಗಳಲ್ಲಿ ಅವ್ರು ಹಾಕಿರೋ ಒಂದು ವಿಡಿಯೋಗಳಿಗೆ ದರ್ಶನ್ನ ಒಂದು ಆರೋಪದ ಮೇಲೆ ಅಥವಾ ವಿಚಾರಣೆ ಮೇಲೆ ಏನು ನಡೀತಿದೆ, ಏನಾಗ್ತಾ ಇದೆ, ಆ್ಯಂಡ್ ಕೆಲವರು ಇತ್ತೀಚೆಗೆ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಯಾರೋ ಒಬ್ಬರು ಪ್ರೊಡ್ಯೂಸರ್ ಆಗಿರ್ಬೋದು, ಇನ್ನೊಬ್ರು ಯಾರೋ ನಟ ಆಗಿರ್ಬೋದು, ಮತ್ತೊಬ್ಬರು ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಿಗೆ ಕೆಳಗಡೆ ಏನಷ್ಟು ಕೆಟ್ಟ ಕೊಳಕಾಗಿ ಮೆಸೇಜ್ಗಳು. ಅಂದರೆ ಏನು, ನೀವು ಹಾಕಿದ್ರೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ನೀವು ಯಾರು ಅಂತ ಹುಡ್ಕಲ್ಲ. ಡೆಫಿನೆಟ್ಲಿ ಆ ಥರ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಹುಡುಕ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀವು ರೇಣುಕಾ ಸ್ವಾಮಿ ಥರ ಸಿಗ್ತೀರ. ನಾಳೆ ಇನ್ನೊಬ್ರು ಯಾರೋ ಇನ್ನೊಂದು ಶೆಡ್ಡಿ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನೆವರ್ ಸ್ಪ್ರೆಡ್ ನೆಗೆಟಿವ್, ಸ್ಪ್ರೆಡ್ ಪಾಸಿಟಿವ್ ಅಂತೀವಿ. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರೋ ಅಟ್ಲೀಸ್ಟ್ ಮನೇಲಿ ನೀವು ಶಾಂತವಾಗಿರ್ತೀರ. ಅಲ್ಲೋಗಿ ಕಮೆಂಟ್ ಹಾಕಿ ಅವ್ರಿಗೆ ಬೈದು ಎಲ್ಲ ಮಾಡಿ ಮನೆಗೆ ಹೋಗ್ಬಿಟ್ಟು ನೀವೆಲ್ಲಿ ಶಾಂತವಾಗಿರ್ತೀರ, ಅದೇ ಓಡ್ತಾ ಇರುತ್ತೆ ನಿಮ್ಮ ತಲೆಯಲ್ಲಿ. ಯಾವುದೋ ವಿಚಾರ, ಇನ್ನೊಬ್ರು ಯಾರೋ ವಿಚಾರಕ್ಕೆ ನೀವು ಯಾಕ್ರಿ ನಿಮ್ಮ ಲೈಫ್ನ ಅಥವಾ ನಿಮ್ಮ ಒಂದು ಪಾಸಿಟಿವ್ ಮೆಂಟಾಲಿಟಿನ ಹಾಳು ಮಾಡ್ಕೊತೀರಾ? ನಿಮ್ಮ ಮಾನಸಿಕ ನೆಮ್ಮದಿನ ಯಾಕೆ ಹಾಳು ಮಾಡ್ಕೊತೀರಾ? ನೋಡಿ, ನೀವು ಅವ್ರು ಓದ್ತಾ ಇರೋದು, ಅವ್ರು ಹೇಳಿರೋ ಸುದ್ದಿ ಇಷ್ಟ ಆಗಿಲ್ವಾ, ಇಗ್ನೋರ್ ಮಾಡಿ ಬಿಸಾಕಿ. ಅವ್ರೇನು ಬಂದು ನಿಮ್ಮ ಕತ್ತಿನ ಪಟ್ಟಿ ಮೇಲೆ ಕೂತ್ಕೊಂಡ್ಬಿಟ್ಟು ನಾನು ಹೇಳಿದ್ನ ಒಪ್ಕೊಬೇಕು, ನಾನು ಹೇಳಿದ್ನ ನಂಬಬೇಕು ಅಂತ ಕೇಳ್ತೀಯಾರ ಯಾರಾದರೂ? ಇಲ್ವಲ್ಲ. ಅವ್ರು ಯಾರೋ ಅವ್ರ ವೈಯಕ್ತಿಕ, ಅವ್ರಿಗಿರೋ ಒಂದು ಪರ್ಸ್ನಲ್ಲು, ಅವ್ರಿಗೂ ಒಡನಾಟ ಇತ್ತು, ಅವ್ರ ಜೊತೆಲಿ ಇದ್ದಾಗ ಅವ್ರಿಗೆ ಏನು ಅನಿಸ್ತೋ ಅದ್ರ ಬಗ್ಗೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ಕೆಳಗಡೆ ನೀನು ಡ್ಯಾಶು, ನಿಂಗೆ ಅದು ಗೊತ್ತನ, ನೀನು ಇದು ನೀನು ಅದು. ನೀವು ಯಾಕ್ರಿ ಯಾರೋ ಪರವಾಗಿ ಇದು ಮಾಡ್ಕೊತೀರಾ? ಈ ರಾಜಕಾರಣದಲ್ಲಿ ಎರಡು ಪಕ್ಷದವ್ರು ಆ ಪಕ್ಷದವ್ರು ಇವ್ರಿಗೆ ಬೈಯೋದು, ಈ ಪಕ್ಷದವ್ರು ಅವ್ರಿಗೆ ಬೈಯೋದು, ಹಾಗೆ ಹೀಗೆ ಮಾಡ್ತಾರೆ. ಅದು ರಾಜಕಾರಣ. ಆಮೇಲೆ ಎಲ್ಲೋ ಒಂದು ಕಡೆ ಒಟ್ಟಿಗೆ ಕೂತ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಕೂತಿರ್ತಾರೆ. ಆ್ಯಂಡ್ ಇಲ್ಲಿ ವೆರಿ ಸಿಂಪಲ್ಲು, ನೀವೇನಕ್ಕೆ ಯಾರ್ಯಾರ ಹತ್ರನೂ ದ್ವೇಷ ಕಟ್ಕೊತೀರಾ? ನೀವೇನಕ್ಕೆ ಯಾರ್ಯಾರ್ದು ಶಾಪಕ್ಕೆ ಒಳಗಾಗ್ತೀರಾ? ಪ್ರೀತಿ ಮಾಡಿ, ಗೌರವಿಸಿ, ಸಪೋರ್ಟ್ ಮಾಡಿ, ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಅದಕ್ಕೂ ಒಂದು ರೀತಿ ನೀತಿ ಪದ ಬಳಕೆ ಬೇರೆ ಥರ ಇರುತ್ತೆ ಡೆಫಿನೆಟ್ಲಿ. ಯಾಕಂದರೆ ನಾನು ನೋಡಿದಾಗ ಅದು ಯಾವ ವಿಚಾರಕ್ಕೆ ಇಷ್ಟು ದೊಡ್ಡ ಅನಾಹುತ ಆಯಿತು, ಯಾವೊಂದು ಚಿಕ್ಕ ತಪ್ಪಿಂದ, ಒಂದು ಚಿಕ್ಕ ಕೋಪದಿಂದ, ಅದೇನೋ ಹೇಳ್ತೀವಲ್ಲ ಉಗ್ರಲ್ಲಿ ಹೋಗೋಂಥದಕ್ಕೆ ಕೊಡ್ಲಿ ತೊಗೊಂಡ್ರು ಅನ್ನೋ ಥರ ಇವತ್ತು ದರ್ಶನ್ ಅವರ ಪರಿಸ್ಥಿತಿ ಹಾಗಾಗಿದೆ. ಸೊ ದಯವಿಟ್ಟು ಇನ್ನಾದರೂ ಬೇರೆಯವರು ಇದರಿಂದ ಎಚ್ಚೆತ್ತುಕೊಳ್ಳಿ. ಕೆಟ್ಟ ಕೊಳಗಾಗಿ ಕಮೆಂಟ್ ಮಾಡೋ ಬದಲು ಒಳ್ಳೆ ವಿಚಾರಗಳನ್ನ ಹೇಳಿ. ನಿಮ್ಗೆ ಅವ್ರು ಮಾತಾಡ್ತಿರೋ ತಪ್ಪು ಅನಿಸಿದ್ರೆ ನೀವು ಸರಿಯಾದ ಪದ ಬಳಸಿ ಅಲ್ಲೇನಿದೆಯೋ ಆ ವಿಚಾರಗಳನ್ನ ಮಾಡಿ. ಅದು 4 ಜನ ನೋಡಿದಾಗ ಹೌದು ಅನಿಸ್ಬೇಕು. ಇನ್ನೊಂದು ಯಾವುದೋ ಒಂದು ಕೆಟ್ಟ ಇನ್ಸಿಡೆಂಟ್ಗಳಿಗೆ ನೀವು ಕಾರಣಕರ್ತರಾಗಬೇಡಿ, ಎಕ್ಸಾಂಪಲ್ ಆಗಬೇಡಿ. ಸೊ ತಿದ್ಕೊಳ್ಳೋಕ್ಕೆ ಸಾಧ್ಯವಾದರೆ ತಿದ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.